ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಮನುಷ್ಯ ಅಂದಮೇಲೆ ಸಾಕಷ್ಟು ರೀತಿಯಾಗಿರುವಂತಹ ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ. ನಿಮ್ಮಲ್ಲಿರುವಂತಹ ಕಷ್ಟಗಳು, ತೊಂದರೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದ್ರೆ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಈಗ ಆಲ್ರೆಡಿ ಸಾಕಷ್ಟು ಜನ ಇದನ್ನ ಬರ್ಮಾಡ್ಕೊಂಡು ಅವರ ಜೀವನದಲ್ಲಿ ಆಗ್ತಾ ಇದ್ದಂತಹ ಸಮಸ್ಯೆಗಳಿಂದ ಹೊರಗಡೆ ಬಂದರೆ, ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ನೀವು ನೇರವಾಗಿ ಕರೆಗಳನ್ನ ಮಾಡಬಹುದು. ಏನೋ ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ರೆಮಿಡೀಸು, ಸೊಲ್ಯೂಷನ್ಸ್ ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗ್ಲಿಮ್ಮ. ಗುರುಗಳೇ, ಒಂದು ಮಾತಿದೆ, ಹಣವೇ ನಿನ್ನ ಗುಣವೇನು ಅಂತ. ಯಾಕೆ ಹಣದ ವಿಚಾರ ಕೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಬಾರಿ ಸಾಕಷ್ಟು ರೀತಿಯಾಗಿರುವಂಥ ರೆಮಿಡೀಸ್ನೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ಆದರೂ ಕೂಡ ಪ್ರತಿಯೊಬ್ಬರಿಗೂ ಹಣವನ್ನು ಹೇಗಾದರೂ ನಾವು ಅಟ್ರಾಕ್ಟ್ ಮಾಡಬೇಕು, ಹೇಗಾದರೂ ಅದನ್ನು ಆಕರ್ಷಣೆ ಮಾಡಬೇಕು, ಹೇಗೆ ಮಾಡೋದು, ಎಲ್ಲಿ ಹೋಗಬೇಕು, ಈ ಥರ ಎಲ್ಲ ಆಲೋಚನೆಗಳು ಮಾಡ್ತಾ ಇರ್ತೀವಿ. ಸೊ ಹಣವನ್ನು ಅಟ್ರಾಕ್ಟ್ ಮಾಡಬೇಕು ಅಂತಂದರೆ ಹೇಗೆ ಮಾಡುವಂಥದ್ದು, ಏನು ಮಾಡಬೇಕು, ನಮ್ಮ ಮನೆಯಲ್ಲೇ ಇದೆಯಾ ಅಥವಾ ಅದಕ್ಕೆ ನಾವೆಲ್ಲಾದರೂ ಹೋಗಬೇಕಾಗತ್ತಾ ಪ್ರಯತ್ನ ಪಡೋದಕ್ಕೆ? ಈ ವಿಚಾರವಾಗಿ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹಣವೇ ಇನ್ನು ಗುಣವೇ. ಆ ಗುಣ ಸಗುಣ, ಅದ್ಭುತವಾದ ಗುಣಗಳಿದೆ ಹಣಕ್ಕೆ. ಭಗವಂತನದೊಂದು ಭಾಷೆ ಇದೆ. ಮೌನ ಭಾಷೆ. ಹಣದ್ದೊಂದು ಭಾಷೆ ಇದೆ. ಅದು ಕೂಡ ಮೌನವೇ. ಹಣದ್ದು ಒಂದು ಆಕರ್ಷಣೀಯ ಗುಣವಿದೆ. ಈ ವಾಸ್ತು ಅಂತ ಬಂದಾಗ, ಕೆಲವೊಂದು ಮಾತಾಡಲಿಕ್ಕೆ ಹೋದಾಗ ಮಾತ್ರ ಈ ವರಿ ಝೋನ್ ಅಂತ ಬರುತ್ತೆ. ಅಡಿಗೆ ಮನೆಯಲ್ಲೇ ವರಿ ಝೋನ್ ಅಂತ ಬರುತ್ತೆ. ಅದನ್ನು ತಪ್ಪಿಸಿಡಬೇಕು. ಅದಕ್ಕೆ ಈ ವಾಸ್ತುನಲ್ಲಿ 100ಕ್ಕೂ 100 ಕೂಡ ನೀವು ಬ್ರಹ್ಮಸ್ಥಾನದ ಕೇಂದ್ರ ಬಿಂದು ಇಟ್ಟುಕೊಂಡು ಮಾತನಾಡಿದರೆ, ಆ ವಿಚಾರಕ್ಕೆ ಅಂತ ಹೋದಾಗ ಮಾತ್ರ ತತ್ಪೂರ್ವೆ ಹಿಂದಿನ ಕಾಲದಲ್ಲಿ ನಿಮ್ಮ ಅಜ್ಜಿ ಅವರ ಅಜ್ಜಿನ ಕೇಳಿದ್ರೆ ಬಹುಶಃ ಹೇಳ್ತಾರೆ, ಒಂದಷ್ಟು ಹಣವನ್ನ ಅಡಿಗೆ ಮನೆಯಲ್ಲಿ ಯಾವುದೋ ಒಂದು ಡಬ್ಬಿಲಿ ಇಡ್ತಾ ಇದ್ರು. ಹೌದು, 100ಕ್ಕೆ 100 ಆ ಹಣವನ್ನು ಅಟ್ರಾಕ್ಟ್ ಮಾಡುವಂಥ ಗುಣ ಇರೋದು ಈ ದೋಷಗಳೇ ಇಲ್ಲದೆ ಇರುವಂಥದ್ದು. ನಾನು ಮೊನ್ನೆ ಕೂಡ ತಿಳಿಸಿದ್ದೇನೆ, ಈ ಪ್ರಪಂಚದಲ್ಲಿ ದೋಷವಿಲ್ಲದ ಕೆಲವು ವಸ್ತುಗಳು ಅಂತಂದ್ರೆ, ಅದರಲ್ಲೂ ಕೆಲವೊಂದು ಬ್ರಹ್ಮನ ಸೃಷ್ಟಿಯಲ್ಲಿ ಇದಾವೆ, ಇನ್ನು ಕೆಲವೊಂದು ಸೃಷ್ಟಿಯಲ್ಲಿ ಇಲ್ಲ. ಅವನ ಸೃಷ್ಟಿಯಲ್ಲಿ ಅಂತಹದ್ದನ್ನು ಆಯ್ಕೆ ಮಾಡಿಕೊಂಡರು. ಪ್ರಧಾನವಾಗಿ ಆ ಹಣವನ್ನು ಆಕರ್ಷಣೆ ಮಾಡುವಂಥದ್ದು, ನೀವು ಬೆಳೆದಿಟ್ಕೊಂಡಿರೋರು ಯಾವ ದಿಕ್ಕಲ್ಲಿ ಇಟ್ಕೊಂಡಿದ್ದಾರೆ ಅವರೆಲ್ಲ ಬಿಡಿ. ಅದಕ್ಕೆ 100 ಕಾರಣಗಳಿದೆ. ಅದೆಲ್ಲದಕ್ಕೂ 100 ಕಾರಣಗಳಿದೆ. ನೀವು ಬೆಳೆಯೋ ಹಂತದಲ್ಲಿ, ಬೆಳೆಯುವ ಹಾದಿಯಲ್ಲಿ, ಆ ಒಂದು ಪಥದಲ್ಲಿ ನಾನು ಚಲಿಸ್ತಿದ್ದೀನಿ ಅಂತಂದರೆ, ಆ ಹಣವನ್ನು ಅಟ್ರಾಕ್ಟ್ ಮಾಡ್ತಕ್ಕಂತಹದ್ದು, ಆ ಹಣವನ್ನು ಆಕರ್ಷಿಸುವಂತಹ ವಸ್ತುಗಳು ನಿಮ್ಮ ಅಡಿಗೆ ಮನೆಯಲ್ಲಿದ್ದಾವೆ. ಅಂತಹದ್ರಲ್ಲಿ, ಅದರಲ್ಲೂ ನೀವು ಹುಟ್ಟಿರುವ ದಿನ, ಅಥವಾ ನಿಮ್ಮ ಮಕ್ಕಳು ಹುಟ್ಟಿರುವ ದಿನ, ಅಥವಾ ನಿಮ್ಮ ಮಕ್ಕಳು ಹುಟ್ಟಿರ್ತಕ್ಕಂತಹ ಡೇಟ್. ನನಗೆ ನಮ್ಮ 2ನೇ ಮಗಳು ಹುಟ್ಟಿದಾಗ ತುಂಬ ಚೆನ್ನಾಗಿ ಅಭಿವೃದ್ಧಿ ಇತ್ತು. ಅಲ್ಲಿ ತನಕ ಸ್ವಲ್ಪ ಕುಂಠಿತ ಇತ್ತು. ತದನಂತರ ದಿನೇ ಬೆಳವಣಿಗೆ ಆಯಿತು ಅಂತ ಬಹುಶಃ ನೀವು ಮಾತಾಡ್ತೀರಿ. ಸಾಮಾನ್ಯವಾಗಿ ನೀವೆಲ್ಲ ಮಾತಾಡ್ತಿರ್ತೀರಿ. ಆದರೆ ಅಂತಹ ಮಗುವಿನ ದಿನ, ಅಥವಾ ಆ ಮಗುವಿನ ನಕ್ಷತ್ರ, ಅಥವಾ ಆ ಮಗುವಿಗೆ ಸಂಬಂಧಪಟ್ಟಾಗಿರುವಂಥ ಟೈಮ್, ಇಷ್ಟನ್ನು ಯಾವುದಾದ್ರೂ ಒಂದು ಪ್ರಧಾನವಾಗಿ ಇಟ್ಕೊಳ್ಳಿ. ಅಂದರೆ ಒಟ್ಟಾರೆ ನೀವು ಸಂತೋಷಕ್ಕೆ ಸಂಬಂಧಪಟ್ಟ ಒಂದು ದಿನ ಇರುತ್ತೆ. ಆ ದಿನದಲ್ಲಿ ಹಣವನ್ನು ಆ ಡಬ್ಬಿ ಒಳಗಡೆ ಹಾಕಬೇಕು. ಎಷ್ಟು ಹಾಕಬೇಕು ಅಂತಂದರೆ, ಮಹಾಲಕ್ಷ್ಮಿಗೆ ನೀವು ಕೊಂಡಾಡ್ತೀನಿ ಅಂತಂದರೆ ಬಹಳ ಮುಖ್ಯವಾಗಿರತಕ್ಕಂತಹದ್ದು, ಬಹಳ ವಿಶೇಷವಾಗಿರತಕ್ಕಂತಹದ್ದು ಅಂತಂದರೆ, ನೀವೇನಾದರೂ ಆ ಮಹಾಲಕ್ಷ್ಮಿಗೆ ಒಂದು ಸಂಖ್ಯೆಯನ್ನು ಕೊಡ್ತೀನಿ ಅಂತಂದರೆ, ಈ 6 ಸಂಖ್ಯೆಯದು 60 ರೂಗಳು ಅಥವಾ 6 ರೂಗಳು ಸಂಪತ್ತಿನ ಅಭಿವೃದ್ಧಿ ಸಂಖ್ಯೆ. ಅದು
ಸಂಪದ್ಭರಿತವಾಗಿ ಸಂಪನ್ನತೆ ಮಾಡಿಕೊಡೋ ಸಂಖ್ಯೆ ಅದು. ಅದಕ್ಕಾಗಿ 6 ಅಥವಾ 60 ಅಥವಾ 600, ಹೀಗೆ 666 666 ಇಷ್ಟು ನೋಟುಗಳನ್ನು ನೀವು ಅದಕ್ಕೆ ಫೋಲ್ಡ್ ಮಾಡಿ ದಾರವನ್ನು, ಕೆಂಪು ದಾರವನ್ನು ಸುತ್ತಿ, ಜೀರಿಗೆ ಇರಬೇಕು, ಬೆಲ್ಲ ಗಟ್ಟಿ ಇರಬೇಕು, ಬೆಲ್ಲ ಗಟ್ಟಿ ಇರಬೇಕು. ಅದೊಂದು ಜಿಪ್ ಕವರಲ್ಲಿ ಹಾಕಿ ಆ ಹಣದ ಡಬ್ಬಿಗೆ, ಯಾಕಂದರೆ ನಮ್ಮ ಬೆಲ್ಲ ಮೆತ್ಕೊಂಡ್ರೆ ಮತ್ತೆ ಅಂಟು ಆಗ್ಬಿಡುತ್ತೆ. ಅದಕ್ಕಾಗಿ ಅದು ಆ ಡಬ್ಬಿಯಲ್ಲಿ ಇರಬೇಕು. ಜೀರಿಗೆ ಡಬ್ಬಿಲಿ ಹಾಕಬೇಕು. ಆ ಜೀರಿಗೆ ಡಬ್ಬಿ ಹೊಸದ್ದೇ ಆಗಿರಬೇಕು. ಇಂದೆಂದೂ ನೀವು ಯಾವುದಕ್ಕೂ ಬಳಸಿರ್ತೀರಿ, ನೀವು ಅಂಟು ಮುಟ್ಟು ಆದಾಗೆಲ್ಲ ಆ ಡಬ್ಬಿ ಕೈ ಹಾಕಿರ್ತೀರಿ, ಅದು ಬೇಡ. ಈಗ ನಾನು ಹೇಳ್ತಿದ್ದೀನಲ್ಲ, ಹಣವನ್ನು ಆಕರ್ಷಣೆ ಮಾಡಬೇಕಾದ್ರೆ ಜೀರಿಗೆಯನ್ನು ಕೊಂಡು ತನ್ನಿ, ಬೆಲ್ಲವನ್ನು ಹೊಸದಾಗಿ ಕೊಂಡು ತನ್ನಿ. 6 ರೂಗಳಾಗಿರಬಹುದು, 60 ರೂಗಳಾಗಿರಬಹುದು, 666 ರೂಗಳು ಕೂಡ ಆಗಿರಬಹುದು. ಇಷ್ಟು ಹಣವನ್ನು ನೀವು ನಿಮ್ಮ ಶಕ್ತಿಯಾನುಸಾರ ಕೆಂಪು ದಾರವನ್ನು ಕಟ್ಟುವಂಥದ್ದು, ಆ ಹಣಕ್ಕಿಡುವಂಥದ್ದು. ಇದಕ್ಕಿಂತ ಬಹಳ ಮುಖ್ಯವಾಗಿರುವಂಥದ್ದು, ನಾನು ಒರಿಝೋನ್ ಅಂತ ಹೇಳಿದೆ. ನಿಮ್ಮ ಅಡುಗೆ ಮನೆಯಲ್ಲಿ ಈ ಸ್ಟವ್ ಇದೆಯಲ್ಲ, ಆ ಸ್ಟವ್ ಕಡೆ ಮುಖ ಮಾಡ್ತಿರಲ್ಲ, ಅದಾಗಿರಬಾರ್ದು. ಸ್ವಲ್ಪ ದಕ್ಷಿಣದ ದಿಕ್ಕಾಗಿರಬೇಕು. ನಿಮ್ಮ ಅಡುಗೆ ಮನೆಯಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಆ ಡಬ್ಬಿ ಇರಬೇಕು. ಅಪ್ಪಿ ತಪ್ಪಿಯೂ ಕೂಡ ನೀವು ಆ ಡಬ್ಬಿಯಲ್ಲಿ ಇರ್ತಕ್ಕಂತಹ ಥರ ತೆಗೆದು ಅಡುಗೆಗೋ ಮತ್ತೊಂದಕ್ಕೆ ಇನ್ನೊಂದಕ್ಕೆ ಬಳಸಬಾರದು ಆ ಜೀರಿಗೆಯನ್ನು. ಆ ಜೀರಿಗೆ ಮತ್ತು ಬೆಲ್ಲವನ್ನು, ಗುರುಗಳೇ, ನಾನು ಈ ದಿವಸ ತಮಿಳುನಾಡಿಗೆ ಹೋಗ್ತಾ ಇದ್ದಾನೆ, ಅಥವಾ ಆ ಲಾಟ್ರಟ್ಟಿಗೆ ಎಲ್ಲಿ ಸಿಗೋದು, ಕೇರಳ, ಅಲ್ಲಿಗೆ ಹೋಗ್ತಿದ್ದೇನೆ ಅನ್ನೋ ಅದಿದ್ದರೆ, ಆ ಒಂದು ಡಬ್ಬಿಲಿರುವಂಥ ಜೀರಿಗೆಯನ್ನು, ಬೆಲ್ಲವನ್ನು ಅಷ್ಟು ಬಾಯಿಗೆ ಹಾಕ್ಕೊಳ್ಳಿ. ಅದರಲ್ಲಿರುವಂಥ ನೋಟನ್ನು 1-2 ನಿಮ್ಮ ಜೊತೆಗೆ ಇಟ್ಕೊಂಡು ಹೋಗಿ ಬರುವಂಥದ್ದು. ಅಥವಾ ಇನ್ಯಾವುದೋ ಒಂದು ವ್ಯವಹಾರಕ್ಕೆ, ಇನ್ಯಾವುದೋ ಒಂದು ಅದ್ಭುತವಾಗಿರೋ ಒಂದು ಬಿಸ್ನೆಸ್ ಕೈ ಆಗ್ತಾ ಇದ್ದಾನೆ ಗುರುಗಳೇ, ಅದಕ್ಕೆ ತೆಗೆದುಕೊಂಡು ಹೋಗ್ತೀನಿ. ಡೈಲಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತೀನಿ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅಡುಗೆ ಮನೆಯಲ್ಲಿ ಸ್ಟವ್ ಇರೋ ಕಡೆ ಅದು ಆಗ್ನೇಯವೇ, ಅದು ಪೂರ್ವ ಆಗ್ನೇಯ. ನಾನು ಹೇಳ್ತಾ ಇದ್ದೀನಿ ದಕ್ಷಿಣ ಆಗ್ನೇಯ, ಅದು ಇನ್ಕಮ್ ಝೋನ್, ಅದು ನಿಮಗೆ ಇನ್ಕಮ್ ಝೋನ್. ಅಲ್ಲಿ ಇಟ್ಟಾಗ ಮತ್ತು 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 ಬೆಳವಣಿಗೆಯನ್ನು ಮಾಡಿಕೊಡುತ್ತೆ, ನಿಮಗೆ ಇನ್ಕಮ್ ಮಾಡಿಕೊಡುತ್ತೆ. ನಿಮ್ಮ ತಿಜೋರಿ ಬಿಡಿ, ನಿಮ್ಮ ಅದು ಅಲ್ಲವೇ ಅಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದರೆ ಬ್ರಹ್ಮಸ್ಥಾನ ಇಲ್ಲ, ಇನ್ನು ಅದನ್ನು ಮಾತಾಡೋಕೆ ಹೋದ್ರೆ ಅದೊಂದು ಅದ್ಭುತ. ಅದು ಅದಕ್ಕಾಗಿ ಎಲ್ಲೆಲ್ಲೋ ಇಡ್ತೀವಿ. ಬೆಳೆದಿರೋವ್ರನ್ನ ಬಿಡಿ ಅಂತ ನಾನು ಮೊದಲೇ ಹೇಳಿದ್ದೀನಿ. ಅವರು ಯಾವ ಕಾರಣಕ್ಕೆ ಎಲ್ಲಿ ಬೆಳೆದು ಅವ್ರು ಇಟ್ಟಿರ್ತಾರೆ, ಅದೆಲ್ಲ ಬೇರೆ. ಒಟ್ಟಾರೆ ನಮಗೆ ಆ ಹಣದ ಬೆಳವಣಿಗೆ ಆಗಬೇಕು, ಅಟ್ರಾಕ್ಟಿವ್ ಮಾಡಬೇಕು ಅನ್ನೋವಂಥವರಿಗೆ ಜೀರಿಗೆ ಬೆಲ್ಲ ನಿಮ್ಮ ಸಂಖ್ಯೆಯ ಹಣ, ಜೀರಿಗೆ ಬೆಲ್ಲ ನಿಮ್ಮ ಸಂಖ್ಯೆಯ ಹಣ ಇಷ್ಟಿತ್ತು ಅಂತಂದರೆ, ಪ್ರತಿನಿತ್ಯ ನೀವು ಸ್ನಾನ ಮಾಡದೆ ಅಪ್ಪಿ ತಪ್ಪಿ ಡಬ್ಬಿನ ಮುಟ್ಟಬೇಡಿ. ಅಡುಗೆನೂ ಮಾಡಬಾರ್ದು ನೀವು. ಇನ್ನು ನಾನು ಹೇಳೋಕ್ಕಾಗಲ್ಲ ನಿಮಗೆ, ಇಲ್ಲ ಗುರುಗಳು ನನಗೆ ಟೈಮ್ ಇಲ್ಲ, ನಾನು ಮಾಡೋದು 11 ಗಂಟೆಗೆ ಎಂತ ಮಾಡೋದು. ಅಡುಗೆ ಮನೆಗೆ ಬರೋ ಹಾಗಿಲ್ಲ. ಲಕ್ಷ್ಮಿ ಎಲ್ಲಿ ನಡೆಸ್ತಾಳೆ ಅಂತಂದರೆ 100ಕ್ಕೆ 100 ಆ ಇನ್ಕಮ್ ಝೋನ್ ಅಂತ ಇರೋದೇ ಅಡುಗೆ ಮನೆಯಲ್ಲಿ. ಒಂದು ಚಾರ್ಟ್ ಇದೆ ರೀ, ಆ ಚಾರ್ಟ್ ಪ್ರಕಾರ 32 ಪ್ರತ್ಯೇಕ ದೇವತೆಗಳು ಮನೆಯನ್ನು ಆಳ್ತವೆ. ಆ 32 ಪ್ರತ್ಯೇಕ ಮನೆಯನ್ನು ಆಳ್ತವೆ. ಅದೊಂದು ಸಲ ಹೇಳ್ತೀನಿ, ಯಾವುದೋ ವಾಸ್ತುಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಬಂದಾಗ ಅಂತ ತಿಳಿಸ್ತಾ ಬರ್ತೀನಿ. ಅಂತಹದ್ದು ಆ ಇನ್ಕಮ್ ದೇವತೆಗಳು ಇಬ್ಬರು ಇದ್ದಾರಲ್ಲಿ, ನಿಮ್ಮನ್ನು ರೈಸ್ ಮಾಡಿಕೊಡೋರು. ಅವರನ್ನು ನೀವು ಆಡಿಕೊಂಡಾಡ್ತಿರ್ಬೇಕು. ಅವರಿಗೆ ಬೆಲ್ಲ ಬಹಳ ಇಷ್ಟ, ಜೀರಿಗೆ ಮತ್ತೂ ಇಷ್ಟ. ಹಾಗಾಗಿ ಆ ಡಬ್ಬಿನಲ್ಲಿ ನೀವೇನು ಹಾಕಿದ್ದೀರಿ, ಅರೆ ಈ ಮನುಷ್ಯ ಇದನ್ನು ಹಾಕಿದ್ದಾನೆ, ಅವನಿಗದ್ರ ಅವಶ್ಯಕತೆ ಇಲ್ಲ, ಅವನಿಗೆ ಇದನ್ನು ಬೆಳವಣಿಗೆ ಮಾಡಿಕೊಡ್ಬೇಕೇನ, ನಾವು ನಮಗೆ ಬೇಕಾಗಿರೋ ಒಂದು ಆಹಾರ ಕೊಟ್ಟಿದ್ದಾನೆ, ಮತ್ತು ನಾವು ಅವನಿಗೆ ಯಾಕೆ ಕೊಡಬಾರದು? ನಮ್ಮ ಊರಿಗೆ ಯಾರೊಬ್ಬ ಮುಖ್ಯಮಂತ್ರಿನೋ, ಯಾರೊಬ್ಬ ಸಚಿವರನ್ನೋ, ಯಾರೊಬ್ಬ ಮಂತ್ರಿಯನ್ನೋ ಕರೆಸಿದ್ರೆ ಅವ್ರಿಗೊಂದು ಸ್ಟೇಜ್ ಮೇಲೆ ಸೆಂಡ್ ಆಫ್ ಕೊಡ್ತೀವಿ. ಅವ್ರಿಗೆ ಆ ಊಟ ಉಪಚಾರ ಎಲ್ಲ ಆದಮೇಲೆ ಅವ್ರಿಗೊಂದು ಕೈಗೆ ಗದೆ ಕೊಟ್ಟು 6 ಕೈಯವರು ಹಾಕ್ಬಿಟ್ಟು ಮೈಕ್ ಮುಂದೆ ನಿಂತ್ಕೊಂಡು ನಮ್ಮ ಊರಿಗೆ ಬಂದಿದ್ದಾರೆ ಸಚಿವರು ಅಂತ ಹೇಳಿ ಅವ್ರನ್ನ ಹಾಡಿ ಕೊಂಡಾಡಿ ಹೊಗಳು ಬಿಡ್ತೀರಿ. ಆ ನಂತರ ಏನು ಮಾಡ್ತೀರಿ, ನಮ್ಮ ಊರಿಗೆ ಕರೆಸಿರೋ ಉದ್ದೇಶ ಮಾತ್ರ ಏನೋ ಅದನ್ನು ಅವ್ರ ಮುಂದಿರ್ತೀರಿ. ಸ್ವಾಮಿ, ನಮ್ಮ ಊರಿಗೆ ಕಡು ಬಡವರಿದ್ದಾರೆ, ಬಹಳಷ್ಟು ಇಷ್ಟು % ಜನ ಬಡವರಿದ್ದಾರೆ, ಅವರಿಗೆ ಮನೆ ಕಟ್ಸ್ಕೊಡ್ಲಿಕ್ಕೆ ನಿಮ್ಮ ಸಹಾಯ ಸಹಕಾರ ಬೇಕು. ನಮ್ಮ ಊರಿಗೆ ತುಂಬ ಕೆರೆಯಲ್ಲಿ ಮಣ್ಣು ತೆಗೆದಿಲ್ಲ, ಸುಮಾರು ವರ್ಷಗಳಿಂದ ಆ ಹೂಳೆತ್ತಿಲ್ಲ, ಆ ಮಣ್ಣು ತೆಗೆಸುವಂಥ ಕೆಲಸವನ್ನು ಮಾಡಿಕೊಡಿ. ನಮ್ಮ ಊರಲ್ಲಿ ಬಹಳ ಕಷ್ಟ ಆಗ್ತಾ ಇದೆ, ಮಳೆ ಬಂದರೆ ಚರಂಡಿ ವ್ಯವಸ್ಥೆ ಇಲ್ಲ, ಬೀದಿ ದೀಪಗಳಂತೂ ಮೊದಲೇ ಇಲ್ಲ. ಈ ಥರದ 10 ಅವ್ರ ಮುಂದೆ ಬೇಡಿಕೆಯನ್ನು ಇಟ್ಟಾಗ ಬಹುಶಃ ಆ ಮನುಷ್ಯ ನೀವು ಕೊಟ್ಟಿರೋ ಸೆಂಡ್ ಆಫ್ಗೆ ಆ 10 ಲಿಸ್ಟಲ್ಲಿ 4 ಆದರೂ ಮಾಡಿಕೊಡ್ತಾನೆ. ನಿಮ್ಮ ಬೇಡಿಕೆ ಕರೆಕ್ಟಾಗಿರಬೇಕು. ಹಾಗೆ ಆ ಡಬ್ಬಿನಲ್ಲಿ ಆ ಒಂದು ದೇವತೆಗಳು ಇಬ್ಬರಿದಾರಲ್ಲ, ಆ 32 ದೇವತೆಗಳಲ್ಲಿ ಇಬ್ಬರು ಇಲ್ಲಿರ್ತಾರೆ. ಆ ಇಬ್ಬರು ನಿಮ್ಮನ್ನು ಇನ್ಕಮ್ ರೈಸ್ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ದೇವತೆಗಳಿಗೆ ಬೇಕಾಗಿರೋ ಆಹಾರವನ್ನು ನೀವು ಕೊಟ್ಟಿದ್ದೀರಿ, ಜೀರಿಗೆ ಮತ್ತು ಬೆಲ್ಲವನ್ನು. ಆಗ ಆ ಹಣ ವೃದ್ಧಿಯೋ ಅಭಿವೃದ್ಧಿಯೋ ಸಮೃದ್ಧಿಯೋ
ಸಮೃದ್ಧಿಯನ್ನು ಮಾಡಿಕೊಡುತ್ತಾನೆ. ನೀವು ಯಾವುದೋ ಬಿಸ್ನೆಸ್ಗೆ ಹೋಗಿ ಬರ್ತೀರಲ್ಲ, ಅಲ್ಲಿ ಪರೀಕ್ಷೆ ಮಾಡಬಹುದು. ಆಗ ಪರೀಕ್ಷೆ ಮಾಡಿ ಎಷ್ಟರ ಮಟ್ಟಿಗೆ ಅಂತ ಅತ್ಯಂತ ಅದ್ಭುತದ ಅನುಭೂತಿಯನ್ನ ಕೊಡುತ್ತಾನೆ. ಇದು ಮನೆಯಲ್ಲೇ ಕೆಲವು ವಸ್ತುಗಳಿದ್ದಾವೆ, ಅದು ನಿಮ್ಮನ್ನ ಅತಿ ಎತ್ತರಕ್ಕೆ ಬೆಳೆಸುವಂತ ವಸ್ತುಗಳಾಗಿರ್ತವೆ. ಖಂಡಿತವಾಗ್ಲೂ ಗುರುಗಳೇ, ಬಹಳ ಅದ್ಭುತವಾಗಿರುವಂಥ ವಿಚಾರವನ್ನ ನಮಗೆ ತಿಳಿಸ್ಕೊಟ್ರಿ. ನಮ್ಮ ಮನೆಯ ಅಡುಗೆ ಮನೆಯಲ್ಲೇ ಇದೆ ಆ ವಸ್ತು ಅನ್ನುವಂಥದ್ದನ್ನ ತಿಳ್ಕೊಂಡ್ವಿ ನಾವು. ಜೀರಿಗೆ ಆಗಿರ್ಬೋದು, ಬೆಲ್ಲದೊಡನೆ ನಾವು ಹೇಗೆ 660 ಅಥವಾ 666 ರೂಪಾಯಿಗಳನ್ನ ಅದರಲ್ಲಿ ಇಟ್ಟು ಯಾವುದಾದ್ರೂ ನಮ್ಮ ಒಂದು ಒಳ್ಳೆ ಕೆಲಸ ಅಥವಾ ಕೆಲಸಕ್ಕೆ ಹೋಗುವಾಗ ಅದರಿಂದ ನಾವು ತಗೊಂಡು ಹೋಗೋದ್ರಿಂದ ಕೂಡ ಒಳಿತನ್ನ ಕಾಣ್ತೀವಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಸೊ ಹಣನ ಆಕರ್ಷಣೆ ಮಾಡಬೇಕು ಅಂತಂದ್ರೆ ಇನ್ನಷ್ಟು ಹಣ ಖರ್ಚು ಮಾಡಬೇಕಾಗತ್ತೇನೋ ಅಂತ ಅನ್ಕೊಂಡೆ, ಆದರೆ ಯಾವುದೇ ರೀತಿಯಾಗಿರುವಂಥ ಖರ್ಚಿಲ್ದಿರುವಂಥ ಪರಿಹಾರಗಳನ್ನ ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಿದ್ದೀರಾ. ಎಲ್ರಿಗೂ ಕೂಡ ಇದು ಉಪಯೋಗ ಆಗ್ತಾ ಬರ್ತಾ ಇದೆ ಗುರುಗಳೇ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೀವು ಕೂಡ ಹಣವನ್ನು ಆಕರ್ಷಣೆ ಮಾಡಬೇಕು ಅಂತಂದರೆ ಎಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯ ಅಡಿಗೆ ಮನೆಯಲ್ಲೇ ಯಾವ ರೀತಿ ನೀವು ನಿಮ್ಮಲ್ಲಿರುವಂಥ ಹಣವನ್ನು ಹೆಚ್ಚು ಮಾಡ್ಕೊಳ್ಬೋದು ಅಥವಾ ಹಣವನ್ನು ಹೇಗೆ ನೀವು ಅಟ್ರಾಕ್ಟ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಗುರುಗಳು ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನೀವು ಫಾಲೋ ಮಾಡಿದ್ರಿಂದ ಖಂಡಿತವಾಗ್ಲೂ ಹಣವನ್ನು ನೀವು ಆಕರ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.